ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಹೊಸ ಸೋಫಾ ಹಾಕ್ಸ್ತಾ ಇದ್ದೀವಿ ಮನೆಗೆ. ಈ ಹಳೆ ಸೋಫಾದ ಒಂದು ಹಿಸ್ಟ್ರಿನೇ ಇದೆ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ನಮ್ಮ ಮದುವೆ ಆಗಿದ್ದ ವರ್ಷವೇ ಈ ಸೋಫಾನ ನಾವು ತೊಗೊಂಡಿದ್ದು. ನಾವು ಸೆಪ್ರೇಟಾಗಿ ಮನೆಗೆ ಬಂದಾಗ ವಿ ನೀಡೆಡ್ ಒನ್ ಸೋಫಾ. ಸೊ ಆವಾಗ ಹೋಗಿ ಯಾವ ಸೋಫಾ ಎಷ್ಟು ರೇಟಲ್ಲಿದೆ ಅಂತ ನೋಡಿ ತೊಗೊಂಡಿದ್ದು. ಬಟ್ ಸಿಕ್ಕಾಪಟ್ಟೆ ಬಾಳಿಕೆ ಬಂತು ಈ ಸೋಫಾ. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ವರ್ಷ ಬರುತ್ತೆ ಅಂತ. ಆದರೂ ವುಡ್ ಪ್ರಾಬ್ಲಮ್ ಕೊಡೋದು ಇಲ್ಲ ಬಟ್ಟೆ ಏನಾದರೂ ಆಗೋದು ಏನೂ ಆಗಲಿಲ್ಲ. ಸೊ ಒನ್ ಆಫ್ ದಿ ಬೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ಬೋದು. ತುಂಬ ಮೆಮೊರೀಸ್ ಇದೆ. ದಿಸ್ ಸೋಫಾ ಹ್ಯಾಸ್ ಸೀನ್ ಆರ್ ಗುಡ್ ಟೈಮ್ಸ್, ಆರ್ ಬ್ಯಾಡ್ ಟೈಮ್ಸ್, ಆರ್ ಇನಿಷಿಯಲ್ ಡೇಸ್. ತುಂಬ ಜನ ನನ್ನ ನೋಡಿ ಇವರು ಆ ಥರ ಹಾಗೆ ಹೀಗೆ ಏನು ಇವಾಗಿನ ನಮ್ಮನ್ನು ನೋಡಿ ತುಂಬ ಬೇರೆ ಥರ ನಮ್ಮ ಬಗ್ಗೆ ಅಂದ್ಕೊಂಡಿರ್ತೀರ. ನಾವು ಕೊಡ್ತಾ ಇಲ್ಲ, ತುಂಬ ಕಮ್ಮಿ ರೇಟ್ ಕೊಡ್ತಾರೆ ಸೋಫಾಗೆ. ಅದಕ್ಕೆ ಈ ಕಲರ್ ಚೆನ್ನಾಗಿದೆ ಅದ್ದಿ. ಏನು ಅಪ್ಪದು? ಅಪ್ಪ ಕಲರ್ ಅಲ್ಲ, ನಮ್ಮದು ಬೇರೆ ಕಲರ್. ನಮ್ಮ ಚೆನ್ನಾಗಿಲ್ಲ. ಸೊ ಎಲ್ಲ ಗುಡ್ಸ್ಕೊಂಡೆ ನಾನು. ನೀಟಾಗಿದೆ. ಇವಾಗ ಜೋಡ್ಸೋಣ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಮಾಡಬಾರ್ದು ಇಲ್ಲೂ. ಸರಿ ಬಾ, ಅವ್ರು ಹಾಕ್ಬಿಡ್ಲಿ, ಬಾರೋರು ಅಡ್ಡಡ್ಡ ಬರಬೇಡ. ಡೋರ್ ಬೇರೆ ನಿಲ್ತಾ ಇಲ್ಲ. ಡ್ಯಾಡಿಗೆ ಹೇಳ್ತೀನಿ. ಹ್ಞೂ, ಅದಕ್ಕೆ ಹಾಕಿಲ್ಲ. ಅದೇ ಅವ್ರು ನಿಲ್ಸಿದ ಮೇಲೆ ಗೊತ್ತಾಗುತ್ತೆ. ಇದು ಸಿಲ್ವರ್ದೊಂದು, ಇದೊಂದು ಗೋಲ್ಡ್ ಲೈನು ನಾನು ಹೇಳಿದ್ದೆ. ಏ ಸೂಪರ್ ಇದೆ ಕಣೋ ಸೋಫಾ. ನಿಂಗೆ ಅಪ್ಪ ಮ್ಯಾಚ್ ಆಗ್ತಾರಾ? ಈ ಕಡೆ ಬಂದ್ಬಿಡು. ಅದು ಬಿಟ್ಬಿಡೋದು, ಧೂಳಿದೆ ಅದು. ಹಂಗೆ ಇದೆಯಾ ಕೂತು ಥರ. ನೀವನ್ನ ಕರ್ಕೊಂಡ್ ಬರ್ಲೇಬಾರ್ದಾಗಿದ್ದೇಳಿ ನಾವು. ನಮ್ಗೆ ಇಲ್ಲ ಡಿಫ್ರೆಂಟ್ ಸೋಫಾ. ಯಾಕಂದ್ರೆ ಅಪ್ಪಾಗಿದ್ದಿಲ್ಲ, ಪಿಲ್ಲರ್ಸ್ ಇಲ್ಲ ಅಪ್ಪ ತಾನೆ. ಅಪ್ಪಾಗಲ್ಲಿ ಇದು. ಬಟ್ ಯಾವ ದಿನಗಳಲ್ಲಿ ನಾವು ವ್ಲಾಗ್ ಮಾಡ್ತಿರ್ಲಿಲ್ಲ. ಸೊ ಎಸ್, ಅವಾಗ ಒಂದು ಫ್ರಿಜ್ ತೊಗೊಬೇಕಂದ್ರೇ ಒಂದು ಫ್ರಿಜ್ ತೊಗೊಂಡಿರೋದು ನೆನಪಿದೆ. ಫಸ್ಟ್ ನಾವು ಫ್ರಿಜ್ ತೊಗೊಂಡಿದ್ದು ಆಲ್ಮೋಸ್ಟ್ ಮನೆಗೆ ಬಂದು ಒಂದು 15-20 ಡೇಸ್ ಆದಮೇಲೆ ಫ್ರಿಜ್ ತೊಗೊಂಡಿದ್ದು. ಆ ಗ್ಯಾಪು ಫ್ರಿಜ್ ತೊಗೊಳಕ್ಕೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ. 20 ಡೇಸ್ ವೆಯ್ಟ್ ಮಾಡಿ ಆವಾಗ ನಾವೇ ಇಂಡಿಪೆಂಡೆಂಟಾಗಿ ತೊಗೊಬೇಕು ಅಂತ ಫ್ರಿಜ್ ತೊಗೊಂಡಿದ್ದು. ನೆಕ್ಸ್ಟು ಒಂದು ಸ್ವಲ್ಪ ದಿನ ಆದಮೇಲೆ ಸೋಫಾ ತೊಗೊಂಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಸ್ಟೆಪ್ ಬೈ ಸ್ಟೆಪ್. ಒಂದು ತೊಗೊಬೇಕಂದ್ರೂ ಒಂದೊಂದಕ್ಕೂ ಒಂದೊಂದು ಮೆಮೊರೀಸ್ ಇದೆ ಅಂತೀವಲ್ಲ, ಆ ಥರ. ಸೊ ಗೈಸ್, ಸೋಫಾ ಎಲ್ಲ ನೋಡಿದ್ರಲ್ವಾ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ದೀಪು ಸೆಲೆಕ್ಟ್ ಮಾಡಿದ್ದು. ಪ್ಯಾಟ್ರನ್ ನಾನು ಹೇಳಿದೆ, ನಾನು ಪಿನಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಪ್ಯಾಟ್ರನ್ ಹೇಳಿದ್ದು. ಅಂದರೆ ಇದು ಇಲ್ಲಿ ಕಾಣಿಸ್ತಾ ಇದಲ್ವಾ, ಈ ಗೋಲ್ಡನ್ ಲೈನ್ಸ್ ಇದು ಹೇಳಿದ್ದು. ಬಟ್ ಸೋಫಾ ಮ್ಯಾನುಫ್ಯಾಕ್ಚರರ್ ನಮ್ಗೇನು ಹೇಳಿದ್ರು ಅಂದರೆ, ಬಟ್ ಸೋಫಾ ಮ್ಯಾನುಫ್ಯಾಕ್ಚರ್ ಮಾಡೋರು ನಂಗೆ ಹೇಳಿದರು, ಈ ಲೈನ್ಸು ಸ್ವಲ್ಪ ಏನಂತಾರೆ, ನಾಟ್ ಲಾಂಗ್ ಲಾಸ್ಟಿಂಗ್. ಅಂದರೆ ತುಂಬ ದಿನ ಬಾಳಿಕೆ ಬರಲ್ಲ, ಸ್ವಲ್ಪ ಕಪ್ಪಾಗುತ್ತೆ. ನಾನು ಪ್ರೀಮಿಯಂ ಕ್ವಾಲಿಟಿ ಆದಷ್ಟು ಹಾಕಿರ್ತೀನಿ, ಇದು ಬೇಡ ಅಂದಿದ್ರು. ಬಟ್ ನಾನು ಇದೇ ಬೇಕು ಅಂತ ಹೇಳಿದೆ. ಬಿಕಾಸ್ ನಮ್ಮ ಅಪ್ಪ ಮನೇಲಿರೋ ಸೋಫಾ ಇದು ಒಂದೇ ಥರ ಆಗಬಾರ್ದು, ಒಂಚೂರು ಚೇಂಜಸ್ ಇರಲಿ ಯಾಕಂದರೆ ಅಂತ ಹೇಳಿ ಇದನ್ನು ಹೇಳಿದ್ದು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನೀವು ಕೇಳ್ತೀರಾ ಅಂದರೆ ಐ ಕ್ಯಾನ್ ಸೆಂಡ್. ಬಟ್ ಏನು ಗೊತ್ತಾ, ತುಂಬಾ ಡಿಲೇ ಮಾಡಿಬಿಟ್ರಿ ಇವ್ರು ನನಗೆ. ಅದೊಂದು ಬೇಜಾರಾಯಿತು. ಕಾಲ್ಸ್ ಪಿಕ್ ಮಾಡ್ತಾ ಇರಲಿಲ್ಲ. ನಾನು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ದೆ. ಆಮೇಲೆ ನಮ್ಮ ಡ್ಯಾಡಿಗೆ ಹೇಳಿ, ನಮ್ಮ ಡ್ಯಾಡಿ ಸ್ವಲ್ಪ ಮಾತಾಡಿ ಬೇರೆಯವ್ರ ಹತ್ರ ಹೆಂಗೆಂಗೋ ಮಾಡಿ ಆಮೇಲೆ ಸೋಫಾ ಬಂದಿದ್ದು ಇವಾಗ ಫೈನಲಿ. ಆ ರೀಸನ್ಗೆ ನನಗೆ ಕಾಂಟ್ಯಾಕ್ಟ್ ಶೇರ್ ಮಾಡೋದಕ್ಕೆ ಒಂಚೂರು ಯೋಚನೆ ಮಾಡ್ತಾಯಿದ್ದೀನಿ. ತಿರ್ಗಾ ನೀವು ಆಮೇಲೆ ಕಾಂಟ್ಯಾಕ್ಟ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ಅಕಸ್ಮಾತ್ ಅಲ್ಲಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಆದ್ರೂ ಒಂದು ರೀಸನಿಗೆ ಐ ಆಮ್ ಥಿಂಕಿಂಗ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡೋದಕ್ಕೆ. ನೋಡೋಣ ಫ್ಯೂಚರಲ್ಲಿ ಅವ್ರು ನಮ್ಮ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಅವ್ರು ಫ್ಯೂಚರಲ್ಲೂ ನಮ್ಮ ಜೊತೆ ಅವರು ಬೇರೆದೆಲ್ಲ ಮಾಡಿಕೊಟ್ರೆ ಅವಾಗ ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿಲ್ಲ. ತುಂಬ ಜನ ಕೇಳಿರ್ತೀರ
ಬಟ್ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಸೋಫಾನ ನಿಮ್ಮ ಮನೆಗೆ. ಸುಮ್ಮನೆ ಆಚೆ ತರೋದಕ್ಕಿಂತ ಕಸ್ಟಮೈಸೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ದೀಪು ಹೇಳಿದ್ದು, ಬಟ್ ನನಗೆ ಪೇಸ್ಟಲ್ ಕಲರ್ಸಲ್ಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಮಿಂಟ್ ಗ್ರೀನು, ಆಮೇಲೆ ಈ ಪಿಂಕ್, ಬ್ಲಷ್ ಪಿಂಕು ನೋಡಿ, ಹುಡುಗಿರ್ ತಲೆ ಹಿಂಗೆ ಓಡುತ್ತೆ, ಈ ಟರ್ಕಾಯ್ಸ್ ಕಲರ್ ಬರುತ್ತೆ, ಈ ಥರವೆಲ್ಲ ಮಾಡ್ಸೋಕ್ಕೆ ತುಂಬ ಆಸೆ ಇತ್ತು ನನಗೆ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆಯಲ್ಲಿ ನೋಡಿ ಇದು ಸೋಫಾ ಕಲರ್, ಈ ಕಲರ್ ಇದೆಲ್ಲ ಪೇಂಟಿಂಗಿಗೆ ಇದೇ ಮ್ಯಾಚ್ ಆಗೋದು, ಬ್ರೌನೇ. ಅಲ್ಲೂ ಕೂಡ ಬ್ರೌನ್ ಇದೆ ಅಲ್ವಾ, ಸೊ ಬ್ರೌನ್ ಕಲರೇ ಮ್ಯಾಚ್ ಆಗೋದು. ಆ ರೀಸನಿಂದ ಬ್ರೌನೇ ಮಾಡಿದ್ದು. ಬ್ರೌನ್ ಇಸ್ ಕ್ಲಾಸಿಕ್, ಎನಿ ಡೇ ಬ್ರೌನ್ ಇಸ್ ಬ್ರೌನ್ ಆ ಥರ. ನಮ್ಮ ಮನೆಯಲ್ಲಿ ಲೈಟ್ ಕ್ರೀಮಿಶ್ ಶೇಡ್ ಮಾಡಿದ್ದಾರೆ, ಅದು ಸಕ್ಕತ್ತಾಗಿದೆ. ಸೋಫಾಗೆ ಫಸ್ಟು ನಾವು ಕವರ್ಸ್ ತರಿಸ್ಬೇಕು ಇವಾಗ. ಆ್ಯಂಡ್ ನಮ್ಮ ಮನೆಯಲ್ಲಿ ಅದೇನೋ ಅಂದಪ್ಪ ಅವನು, ಪಫೀಸ್ ಅಂತಾನೆ, ಹಂಗಂದ್ರೆ ಏನೋ ನಂಗೆ ದೇವರಾಣೆ ಗೊತ್ತಿಲ್ಲ, ಹೋಗಾಡು ಪಫೀಸ್ ಅಂತ ಏನೋ ಅಂತಾರೆ, ಅದನ್ನು ತಂದುಕೊಟ್ಟಿದ್ದಾರಂತೆ ಒಂದೆರಡು. ಸೊ ಐ ವಿಲ್ ಸಿ ದ್ಯಾಟ್. ಅದನ್ನು ಏನು ತರಿಸಿದೆ ಅಂದ್ಬಿಟ್ಟು ನೋಡ್ಬಿಟ್ಟು ನಿಮಗೆ ಹಾಕ್ತೇನೆ. ಅಜ್ಜಿ ಹೆಂಗೆ ಮಾಡ್ತಾರಂತ, ಇವ್ನಿಗೆ ಏರೋಪ್ಲೇನ್ ಮಾಡ್ಕೊಡ್ಬೇಕೆಲ್ಲರೂ. ಅಜ್ಜಿ 3ನೇ ಏರೋಪ್ಲೇನ್ ಮಾಡ್ತಾರದು ನಿಂಗೆ. ಹ್ಞೂ ಕಣೋ, 6th 6ನೇ ಏರೋಪ್ಲೇನಾ? ಇಲ್ಲ ಕಣೋ. ಅದೇ ಒಳ್ಳೆ ಕೆಲಸ ಕೊಟ್ಟಿದ್ದು, ಆ್ಯಕ್ಚುಲಿ ಒಳ್ಳೆ ಕೆಲಸ ಕೊಟ್ಟಿದ್ದೆ. ಅಲ್ಲೋಡಲ್ಲಿ ಕೂತ್ಕೊಂಡು ಎಕ್ಸಾಮಿಗೆ ಮಾಡ್ತಾ ಇದ್ದಾರೆ. ಈ ಎಕ್ಸಾಮ್ಗೆ ಮಾಡೋ ಥರ ಇದೆ ಇದು ಆ್ಯಕ್ಚುಲಿ. ಎಕ್ಸಾಮ್ಗೆ ಕಾಲೇಜ್ ಮಮ್ಮಿ ಡ್ಯಾಡಿ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ನಿನ್ಗೆ ಹೆಲ್ಪ್ ಮಾಡ್ಬೇಕು. ನೀವು ಒಬ್ಬ ಆದ್ರೆ ನೀನು ಓದ್ಬೇಕಷ್ಟೇ. ಏನಕ್ಕೆ ಅಂತೆ ತಗೊಂಡ್ಬಂದ್ರೆ ನಾವೆಲ್ಲ ಬೇಕಿದ್ ಮಾಡ್ಕೊಡ್ತೀವಪ್ಪ. ಎಲ್ಲಾಕ್ದೆ ಆ ಡೋರ್, ದೇವ್ರ ಮನೆ ಹುಷಾರ್ದು ಅಲ್ಲಿ ಮೇಲೆ ಒಂದು ಹಾಕ್ತಿದ್ಯಾ ಅವತ್ತು. ಫಸ್ಟ್ ಒನ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ, ಸೆಕೆಂಡ್ ಒನ್ ಮಾಡೋಕ್ಕೆ ಕಮ್ಮಿ ಟೈಮ್ ಆಗುತ್ತೆ, ಥರ್ಡ್ ಒನ್ ಮಾಡೋಕ್ಕೆ ಇನ್ನೂ ಕಮ್ಮಿ ಆಗುತ್ತೆ. ಹಾಂ ಹಾಗೆ ಮಾಡ್ಬೇಕು ಅಂಕಲ್, ಅವಾಗ ಗೊತ್ತಾಗುತ್ತೆ ಕರೆಕ್ಟಾಗಿ. ನೀನು ಮಾಡೋದು ನೋಡೋಣ. ಮಾಡಲ್ಲ. ಅದು ಬೇರೆ 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 ತರ ಇದೆ ಫ್ಲೈಟ್ಗಳು, ಅದಲ್ಲೂ ಅದು ಒಂದು. ಈಗ ಇನ್ನೊಂದು ಮಾಡ್ಕೊಡ್ತೀನಿ, ಅದೇನೋ ಜೆಟ್, ಅದು ಫ್ಲೈಟ್ ಅಲ್ಲ, ಜೆಟ್. ಎಲ್ಲಿ ತೋರಿಸಿ ಕೈಯಲ್ಲಿ ಇಟ್ಕೊಂಡು. ಗ್ಲೈಡಿಂಗ್ ಪ್ಲೇನ್ ಅದು ಆಮೇಲೆ ಇದು ಜೆಟ್ಟು. ಗ್ಲೈಡ್ ಆಗಲ್ಲ, ಇದು ಗ್ಲೈಡಿಂಗ್ ಪ್ಲೇನ್ ಜೆಟ್ ಇದು. ಅಯ್ಯ, ನನ್ನ ಮೇಲೆ ಬೀಳಿಸ್ತಲ್ಲೋ ರಾಜ್ಕುಮಾರ್. ಟೋಟಲ್ ಎಷ್ಟಾಯ್ತು ಇವಾಗ?